ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ನಾನು ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಒಂದು ವಾರ ವಿಡಿಯೋನ ಹಾಕಿರಲಿಲ್ಲ, ಇವತ್ತಿಗೆ ಒಂದು ವಾರ ಆಯಿತು. ಸೊ ಕಾರಣಾಂತರಗಳಿಂದ, ಕಾರಣ ಅಂತಂದರೆ ಇನ್ನೇನಿಲ್ಲ, ಟ್ರಿಪ್ ಹೋಗಿದ್ವಿ, ಒಂದು ವಾರ ಊರಿಗೆ ಹೋಗೋದೆಲ್ಲ ಇತ್ತು, ಊರಿಗೆ ಹೋಗಿದ್ವಿ. ಅಲ್ಲೆಲ್ಲ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಗಳಿರ್ತವೆ. ಸೊ ನಾನಾದರೆ ಮನೇಲಿ ವೈಫೈ ಹಾಕ್ಸ್ಕೊಂಡಿರ್ತೀನಿ, ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಬೇರೆ ಕಡೆ ಹಂಗೆ ಆಗಲ್ಲ, ಏಕೆಂದರೆ ಒಂದೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮಿಂದ ನಮಗೆ ವೀಡಿಯೋ ಹಾಕೋಕ್ಕೆ ಆಗಲ್ಲ. ಸೊ ಹಾಗಾಗಿ ಹಾಕಿರಲಿಲ್ಲ ಅಷ್ಟೇ. ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ನಮ್ಮ ಸಬ್ಸ್ಕ್ರೈಬರು. ಇನ್ನು ದಿನ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನು ಇಲ್ಲಿ ಒಬ್ಬರು ಬೇರೆ ಅಶ್ವಿನಿಗೆ ಮದುವೆ ಮಾಡಬೇಕು ಅಂತ ನಿಂಗವಜ್ಜಿ ಒಬ್ಬ ಹುಡುಗನ ಕರೆಸ್ಬೇಕಂತ ಅಂದ್ಕೊಂಡಿರ್ತಾರೆ. ಆ ಟೆನ್ಷನ್ಗೆ ಅಜಿತ್ ಏನು ಮಾಡಿಬಿಡ್ತಾನೆ, ಗೋಡೆಗೆ ಹೊಡೆದ್ಬಿಟ್ಟು ಕೈ ಹೇಟ್ ಮಾಡ್ಕೊಂಡಿರ್ತಾನೆ. ಆ ಏಟ್ ಆದ ತಕ್ಷಣವೇ ಇಲ್ಲಿ ಮನೆಯವರೆಲ್ಲ ಬರ್ತಾರೆ. ಆಗ ಏನಾಯಿತು, ಯಾಕೋ ಅಜಿತ ಈ ರೀತಿ ಟೆನ್ಷನ್ ಮಾಡ್ಕೊತೀಯ ಅಂತ ಅವರಮ್ಮ ಬಂದು ಕೇಳಿದಾಗ, ಅತ್ತೆ ಅವ್ರು ಸುಳ್ಳು ಹೇಳ್ತಿದ್ದಾರತ್ತೆ, ಅವರು ಅದ್ಯಾರೋ ಬರ್ತಾರಲ್ವ ನನ್ನ ನೋಡೋಕ್ಕೆ ಅಂತ ಆ ಟೆನ್ಷನ್ಗೆ ಕೈನ ಹೊಡ್ಕೊಂಡಿದ್ದಾರೆ ಅಂತ ಅಂದಾಗ, ಇವನು ಯಾರಪ್ಪ ಇವನು ಬಂದ್ಬಿಟ್ಟು ನಮ್ಮನ್ನು ಇಷ್ಟೊಂದೆಲ್ಲ ತಲೆ ಕೆಡಿಸ್ತಿದ್ದಾನೆ, ಅವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಸಂಗೀತ. ಈಗ ಮಾಡಿದ್ರೆ ಹೇಗೆ, ಅತ್ತೆ ಹತ್ರ ಹೋಗಿ ಎಲ್ಲ ನಿಜನೂ ಹೇಳ್ಬೇಡೋಣ ಅಂತ ಸಂಗೀತ ಹೇಳ್ತಾಳೆ. ಆಗ ಇಲ್ಲಿ ಇವಳು ಇದ್ಕೊಂಡು, ಇಲ್ಲ ಅತ್ತೆ ಬೇಡ ಅತ್ತೆ, ಈ ರೀತಿ ಮಾಡೋದು ಬೇಡ, ಅಜ್ಜಿ ಹೇಳಿದಾರಲ್ವ ಹಾಗಾಗಿ ಅಂತ ಅಂದಾಗ, ಯಾಕಮ್ಮ ನಿನಗೆ ಇಬ್ಬರನ್ನ ಒಂದು ಮಾಡಬೇಕಂತ ಇಷ್ಟೊಂದು ಅತ್ತೆ ಸೊಸೆನಾ ಅಂತೇಳಿ ಶ್ರವಣ್ ಕೇಳ್ತಾನೆ. ಅದೇನಿಲ್ಲ ಅತ್ತೆ ಋಣ ನನ್ನ ಮೇಲಿದೆ, ಅವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವರಿಬ್ಬರು ಚೆನ್ನಾಗಿರೋದನ್ನ ಕಣ್ಣು ತುಂಬಿಸ್ಕೋಬೇಕು, ನನ್ನ ಕೊನೆ ಆಸೆ ಆಗಿರುತ್ತೆ, ಈ ಮನೆ ಬಿಟ್ಟು ಹೋದ್ರೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಅಂದ ತಕ್ಷಣ, ಮನೆ ಬಿಟ್ಟ ಎಲ್ಲಿಗೆ ಹೋಗ್ತಾ ಇದೆಯಾ ಮನೆ ಬಿಟ್ಟು ಅಂತೇಳಿ ಕೇಳಿದಾಗ, ಅಲ್ಲಲ್ಲ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಅಂತ ಮತ್ತೆ ಉಲ್ಟಾ ಮಾತಾಡ್ತಾಳೆ ಅಶ್ವಿನಿ, ಅಂದರೆ ಮಾನಸ್ವಿನಿ ಅಥವಾ ಭೂಮಿ ಎರಡೂ ಕೂಡ ಆಗಿರ್ತಾಳೆ ಇವಾಗ. ಇನ್ನು ಫೈನಲಿ ಅಜಿತ, ಟೆನ್ಷನ್ ಮಾಡ್ಕೋಬೇಡ ಕಣೋ, ಏನೋ ಒಂದು ಮಾಡೋಣ, ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋತೀಯಾ, ಟೆನ್ಷನ್ ಮಾಡ್ಕೊಂಡಂಗೆ ಆರಾಮಾಗಿರು ಅಂತ ಹೇಳ್ಬಿಟ್ಟು ಹೇಳಿ ಇದು ಮಾಡ್ತಾರೆ. ಸೊ ಫೈನಲಿ ಭೂಮಿ ಇದ್ಕೊಂಡು, ಸಾಹೇಬ್ರೆ ಯಾಕೆ ಇಷ್ಟೊಂದೆಲ್ಲ ವರಿ ಮಾಡ್ಕೋತೀರಾ, ನೀವು ಟೆನ್ಷನ್ ಮಾಡ್ಕೋಬಿಡಿ, ಆರಾಮಾಗಿರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸಾಹೇಬ್ರೆ ನೀವೇನು ಯೋಚನೆ ಮಾಡಿಬಿಡಿ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾಳೆ. ಇನ್ನು ಫೈನಲಿ ಅಜಿತ್ ಬೇಜಾರು ಮಾಡಿಕೊಂಡು ಹೊರಟೋದ ತಕ್ಷಣ ಭೂಮಿ ಅಂದ್ಕೊಳ್ಳೋದು ಒಂದೇ, ಇದು ಒಂಥರ ತುಂಬಾ ಚೆನ್ನಾಗಿದೆ, ಈಗ ನನ್ನ ಅವ್ರು ನೋಡೋಕ್ಕೆ ಬರ್ತಾರಲ್ವ, ನಾನೀಗ ಮನಸ್ಸಲ್ಲಿರೋದನ್ನ ಆರಾಮಾಗಿ ತಿಳ್ಕೊಬೋದು ಅಜಿತ್ ಸಾಹೇಬ್ರ ಮನಸ್ಸಲ್ಲಿರೋದನ್ನ ಹೇಗಾದರೂ ಮಾಡಿ ಹೊರಗಡೆ ಹಾಕಲೇಬೇಕು ಮನಸ್ಸಲ್ಲಿರೋದನ್ನ ಅಂತ ಭೂಮಿ ಅಂದ್ಕೊಳ್ತಾಳೆ. ನಾವು ಫೈನಲಿ ಇಲ್ಲಿ ಒಂದು ಕಡೆ ಮರದ ಹತ್ರ ನಿಂತ್ಕೊಂಡು ಫೋನಲ್ಲಿ ಫೋಟೋ ನೋಡಿಕೊಂಡು, ಭೂಮಿದು ಯಾಕೆ ಭೂಮಿ ಈ ರೀತಿ ಮಾತಾಡ್ತಾ ಈ ಥರ ಮಾಡ್ತಾ ಇದೆಯಾ, ಅವ್ನು ಬಂದ್ಬಿಡ್ತಾನೆ, ನೀನು ಒಪ್ಕೊಬಿಡ್ತಾನೆ, ಒಪ್ಕೊಳ್ಳೋದೆಲ್ಲ ಈ ಕಲ್ಹೃದಯ ಇತ್ತಲ್ಲ, ಈ ಕಲ್ಹೃದಯನೇ ಕರಗಿಸ್ಬಿಟ್ಟಿದೆಯಾ ನೀನು ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅವನೇನಾದ್ರು ಒಪ್ಕೊಂಡು ನನಗಿಷ್ಟ ಆಗಿದ್ದಾಳೆ ಅಂತ ಹೇಳಿದರೆ ಏನು ಮಾಡೋದು ಭೂಮಿ, ಆದರೆ ಈ ಸಾಹೇಬ್ರನ್ನ ಮಾತ್ರ ಬಿಟ್ಟು ಹೊರಟೋಗ್ಬಿಡ್ತೀಯ ನೀನು ಮದುವೆ ಮಾಡಿಕೊಂಡು, ಒಂದು ಮಾತು ಹೇಳೋಕ್ಕೇನು, ನೀನಂದರೆ ಇಷ್ಟ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಬ್ಬೊಬ್ಬನೇ ಫೋನ್ನ ನೋಡಿಕೊಂಡು ಮಾತಾಡ್ತಾ ಇರ್ತಾನೆ, ಐ ಲವ್ ಯು ಭೂಮಿ ಅಂತೇಳಿ. ಹಂಗಂದ ತಕ್ಷಣ ಇಲ್ಲಿ ಫೈನಲಿ ಬಂದು ಸತ್ಯಣ್ಣ ಭುಜದ ಮೇಲೆ ಕೈ ಹಾಕಿದ ತಕ್ಷಣ ಶಾಕ್ ಆಗಿಬಿಡ್ತಾನೆ, ಏನಾದರೂ ಭೂಮಿ ಬಂದು ಕೇಳಿಸ್ಕೊಂಡ್ಲ ಅಂತ. ಆದರೆ ಅಜಿತ್ ಆಗಿರ್ತಾನೆ, ಸತ್ಯಣ್ಣ ಆಗಿರ್ತಾನೆ, ಯಾಕಪ್ಪ ನನಗಂತೂ ಈ ಗೋಳನ್ನ ನೋಡೋಕ್ಕಾಗ್ತಿಲ್ಲ ಕಣೋ, ಕಣ್ಣೀರನ್ನ ಹಿಂಗೆ ತೊಗೊಂಡ್ಬಿಟ್ಟು ಕಣ್ಣಲ್ಲಿ, ಅಪ್ಪ ದೇವರೇ ಈ ಕಣ್ಣೀರಲ್ಲ ಕಣಪ್ಪ ಇದು ರಕ್ತ ಅಂತ ಹೇಳ್ಬಿಟ್ಟು ಹಿಂಗೆ ಬೆಬ್ಬೆರಳನ್ನ ಅನ್ಕೋತಾ ಇರ್ತಾನೆ ಸತ್ಯಣ್ಣ ನಿಮಗೆ ತಮಾಷೆ ಬಿಟ್ಬಿಡಿ ಸತ್ಯಣ್ಣ, ಈಗ ಏನು ಸತ್ಯಣ್ಣ ಮಾಡೋದು, ಇವನು ಯಾರು ಸತ್ಯಣ್ಣ, ಇವನು ನಮ್ಮನ್ನು ಯಾಕೆ ಸತ್ಯಣ್ಣ ಇಷ್ಟೊಂದೆಲ್ಲ ತೆನೆ ತಿನ್ನಕ್ಕೆ ಬರ್ತಾ ಇದ್ದಾನೆ ಅಂತ ಕೂಡ ಹೇಳ್ತಾ ಇರ್ತಾನೆ. ಅಜಿತ ಯಾಕೋ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ, ಅಲ್ಲ ಕಣೋ ಯಾಕೋ ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ, ನೀನು ಹೃದಯದಲ್ಲಿ ಕುಂತ್ಬಿಟ್ಟಿದ್ದಾಳೆ ಕಣೋ ಭೂಮಿ, ಅದು ನಿನ್ಗೆ ಈ ರೀತಿ ಆಡಿಸ್ತಾ ಇದೆ ನೋಡು, ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ಸತ್ಯಣ್ಣ ಅದು ಹೇಗೆ ಸರಿ ಹೋಗುತ್ತೆ ಸತ್ಯಣ್ಣ, ನಮ್ಮ ಅಜ್ಜಿ ಬೇರೆ ನಿಂಗವ್ವಜ್ಜಿ ಕರೆಸ್ತೀವಂತ ಕೂಡ ಹೇಳಿಬಿಟ್ಟಿದ್ದಾರೆ, ಈಗ ಏನಾದ್ರು ಬಂದು ಅವ್ನು ಭೂಮಿನ ಒಪ್ಕೊಂಡ್ರೆ ಏನು ಮಾಡೋದು ಅಂತ ಹೇಳಿದಾಗ, ಅಲ್ಲಿ ಭೂಮಿ ಬಕೆಟ್ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಭೂಮಿ ಕರಿತೀನಿ ಭೂಮಿನೇ ಬಂದ್ಲು ಅಂತೇಳಿ ಸತ್ಯಣ್ಣ ಬಾರಮ್ಮ ಇಲ್ಲಿ ಅಂತ ಕರೆದಾಗ, ಯಾಕೆ ಅಂತೇಳಿ ಭೂಮಿ ಕೇಳ್ತಾಳೆ. ಅದೇನೋ ನೋಡಮ್ಮ ನಿನ್ನ ಗಂಡನ ಗೋಳು ನೀನೇ ಕೇಳಮ್ಮ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಸಾಹೇಬ್ರಿ ಏನು ಸಾಹೇಬ್ರಿ ಅಂತೇಳಿ ಕೇಳಿದಾಗ, ಭೂಮಿ ನಾನು ಕರೆದಿಲ್ಲ ಸತ್ಯಣ್ಣನೇ ಕರೆದಿದ್ದು ಅಂತ ಹೇಳ್ಬಿಟ್ಟು ಅಜಿತ್ ಅವ್ರ ಮೇಲೆ ಎತ್ತಾಕ್ತಾನೆ. ಆವಾಗ ಭೂಮಿ ಕೋಪ ಬಂದು ನನಗೆ ಮಾಡೋ ಕೆಲಸ ತುಂಬ ಇದೆ ಅಂತೇಳಿ ಅಲ್ಲೊಂದು ಮರದ್ದೇನೋ ಒಂದು ಇದಿರುತ್ತೆ, ಅದನ್ನು ತೊಗೊಂಡು ಸತ್ಯಣ್ಣನ ಮಕ್ಕದ ಮೇಲೆ ಅದೇ ಹೋಗ್ತಾಳೆ.
ಸೊ ಫೈನಲಿ ಸುಮ್ಮನೆ ನಿಂತಿರ್ತಾರೆ ಇಬ್ಬರು ಕೂಡ. ಇನ್ನು ಇವತ್ತು ನಾನು ಪ್ರಾಡಕ್ಟ್ ತೋರಿಸ್ತಿರೋದು ಬಂದು ಒಂದು ಕಂಟೈನರ್. ಇದು ಅಂದರೆ ಗ್ಲಾಸ್ ಕಂಟೈನರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಅಡುಗೆ ಮನೆಗೆ ಯೂಸ್ ಆಗೋಂಥ ಒಂದು ಕಂಟೈನರ್ ಅಂತಲೇ ಹೇಳ್ಬೋದು. ಎಲ್ಲರ ಮನೇಲಿ ಅಡುಗೆ ಮನೇಲಿ ಇರಲೇಬೇಕಾಗಿದ್ದು ಅಂತ ಒಂದು ವಸ್ತು ಇದು. ಸೊ ಇದನ್ನು ನಾನು ಸುಮಾರು ತರಿಸ್ಬೇಕಂತ ಅಂದ್ಕೊಳ್ತಾ ಇದ್ದೆ. ಕ್ವಾಲಿಟಿ ಹೇಗೆ ಬರುತ್ತೋ ಏನೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಫೈನಲಿ ತರಿಸ್ದೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದೆ ಆ್ಯಕ್ಚುಲಿ. ಎಷ್ಟು ಸಖತ್ತಾಗಿದೆ ಅಂತಂದರೆ ನಿಜವಾಗೂ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಬಿಡಿ, ಯಾಕೆಂದರೆ ಗ್ಲಾಸ್ದಲ್ವಾ. ಸೊ ಹಾಗಾಗಿ ಇನ್ನು ಅದನ್ನು ಓಪನ್ ಮಾಡಿದ ತಕ್ಷಣ ಒಂದು ಕವರ್ ಕೂಡ ಇರುತ್ತೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದು ನಮಗೆ ಚಪಾತಿ ಮಾಡೋಕ್ಕೆ ಮತ್ತು ದೋಸೆ ಮಾಡೋಕ್ಕೆ, ಏನಾದರೂ ಚಿಕನ್ನ ಅದನ್ನೇನಂತ ನಂಗೆ ಗೊತ್ತಿಲ್ಲ, ಏನೋ ಸುಡ್ತಾರಲ್ವ ಚಿಕನ್ನೆಲ್ಲ, ಪೈಪ್ ಏನೋ ಇಟ್ಬಿಟ್ಟು ನಂಗೆ ನಿಜವಾಗಿ ಐಡಿಯಾ ಇಲ್ಲ, ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದಕ್ಕೆಲ್ಲ ಸ್ಪ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಟೋಟಲಿ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಪ್ರೈಸ್ 292 ರೂಪಾಯಿ ಆಗುತ್ತೆ ಅಷ್ಟೇನೆ. ನಾನು ಬೈ ಮಾಡಿದಾಗ 311 ರೂಪಾಯಿ ಇತ್ತು. ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಇದನ್ನ ಕಂಟೆಂಟರ್ನ ಇದನ್ನು ಬೈ ಮಾಡಿ ನಾನು ಆಲ್ರೆಡಿ 8 ದಿನಗಳ ಮೇಲೆ ಆಯಿತು, ಯಾಕಂದರೆ ವಿಡಿಯೋನೇ ಹಾಕಿರಲಿಲ್ಲವಲ್ಲ. ಸೊ ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ 292 ರೂಪಾಯಿ ಹಾಕಿದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ, ಬೈ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಚಪಾತಿಗೆ ಒಂದು ಬಾಣಲಿನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಸ್ಪ್ರೈ ಆಗ್ತಾಯಿದೆ. ನಾವು ಒಂದು ಸರಿ ಸ್ಪ್ರೈ ಮಾಡಿದ್ರೆ ಬಾಣಲಿ ತುಂಬ ಆಗುತ್ತೆ. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗೂ ಸಖತ್ ಇಷ್ಟ ಆಯಿತು ನನಗೆ. ಸೊ ಇವಾಗ ಮತ್ತೆ ನಾನು ಚಪಾತಿ ಹಾಕಿದ್ಮೇಲೆ ಮತ್ತೆ ಒಂದು ಸರಿ ಸ್ಪ್ರೈ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸರಿ ಸ್ಪ್ರೈ ಮಾಡಿದ್ರೆ ಸುತ್ತೂರ ಆಗಿಬಿಡುತ್ತೆ. ಒಂದು 4-5 ಸರಿ ಸ್ಪ್ರೈ ಮಾಡಿದ್ದೀವಿ ಅಂದರೆ ಚಪಾತಿ ಟೋಟಲಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಯಾಕೆಂದರೆ ಎಣ್ಣೆ ತಗಲಿದ ತಕ್ಷಣ ಚಪಾತಿ ತುಂಬ ಚೆನ್ನಾಗಿ ನಾದ್ಕೊಂಡು ಮಾಡಿರ್ತೀವಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಲಿಂಕ್ ಓಪನ್ ಮಾಡಿಕೊಂಡು ಆರಾಮಾಗಿ ಬೈ ಮಾಡ್ಕೋಬೋದು. ಈಗ ನೋಡಿ, ಒಂದು 12 ರೂಪಾಯಿ ಕಮ್ಮಿ ಕೂಡ ಆಗಿದೆ. ನಾನು ತೊಗೊಂಡು 311 ರೂಪಾಯಿ ಇತ್ತಿದ್ರು ಪ್ರೈಸು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಫೈಬರ್ ಆಗಿರುತ್ತೆ, ಮೇಗಳದ್ದು ಗ್ಲಾಸ್ ಆಗಿರುತ್ತೆ ಅಷ್ಟೇ ಕೆಳಗಡೆದು. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಬಟ್ ಹುಷಾರಾಗಿ ಇಟ್ಕೋಬೇಕು ಅಡುಗೆ ಮನೇಲಿ ಅಷ್ಟೇ. ಸೊ ಇನ್ನೇನು ಬನ್ನಿ ಈಗ ಸೀರಿಯಲ್ಲ ಶುರು ಮಾಡೋಣ. ಇನ್ನು ಇಲ್ಲಿ ಭೂಮಿ ಒಂದು ಕಡೆ ಲಕ್ಷ್ಮಕ್ಕ ಫೋನ್ ಮಾಡಿರ್ತಾರೆ, ಮಾತಾಡ್ತಾ ಇರ್ತಾರೆ. ಏನು ಭೂಮಿ, ಯಾರೋ ನೋಡೋಕ್ಕೆ ಬೇರೆ ಬರ್ತಾರಂತೆ, ನಿನ್ನ ಏನು ಮಾಡ್ತೀಯ, ಏನು ಕತೆ, ಏನು ಭೂಮಿ ಈ ರೀತಿ ಆಗೋಯ್ತಲ್ಲ ಅಂತ ಅಂದಾಗ, ಅಯ್ಯೋ ಲಕ್ಷ್ಮಕ್ಕ ದೊಡ್ಡ ಕತೆ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ಸಾಹೇಬರು ಸಖತ್ತು ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ, ವಿಚಿತ್ರವಾಗಿ ಆಡ್ತಿದ್ದಾರೆ. ಅವನು ಯಾರೋ ನೋಡೋಕ್ಕೆ ಬರ್ತಾನೆ ಅಂದಗಳಿದ್ದ, ಗೊತ್ತಿಲ್ಲ ಏನು ಮಾಡಬೇಕು ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವನು ಅಷ್ಟೇ ಸಖತ್ ಟೆನ್ಷನ್ ಮಾಡ್ಕೊಂಡು, ಅಜಿತು ಇವನು ಯಾರಪ್ಪ, ಇವನು ಇಷ್ಟೊಂದೆಲ್ಲ ತಲೆ ಕೆಡಿಸ್ತಿದ್ದಾನೆ, ಅವನ ಹೆಸರು ಎತ್ಕೊಂಡ್ರೆ ಸತ್ಯಣ ನನಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೇಳಿ ಹೇಳ್ತಾ ಇರ್ತಾನೆ ಸತ್ಯಣ್ಣನ ಕೈಲಿ. ಇನ್ನು ಭೂಮಿನೂ ಅಷ್ಟೇ, ನೋಡಿ ಲಕ್ಷ್ಮಕ್ಕ 7 ಜನ್ಮಕ್ಕೂ ಸಾಹೇಬ್ರೆ ನನ್ನ ಗಂಡ, ನಾನು ಯಾವತ್ತೂ ಬೇರೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ, ಅಂಥದ್ರಲ್ಲಿ ನಾನು ಹೇಗೆ ಮದುವೆ ಮಾಡ್ಕೊಳ್ಳಿ ಬೇರೆಯವ್ರನ್ನ ಅಂತೇಳಿ ಅಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ಲಕ್ಷ್ಮಕ್ಕನ ಕೈಲಿ. ಇಲ್ಲ ಅಜಿತ್ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಭೂಮಿನ ನಾನು ಬಿಟ್ಕೊಡಲ್ಲ, ಭೂಮಿ ಇಲ್ಲ ಅಂತಂದರೆ ನನ್ನ ಜೀವನೇ ಇಲ್ಲ, ನನ್ನ ಬದುಕೇ ಇಲ್ಲ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಹಾಗಿದ್ರೆ ಹೇಳ್ಬೋದಲ್ವ ಹೋಗಿ ಸಾಹೇಬರು ಅಂತೇಳಿ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಅದು ಹೇಗೆ ಸತ್ಯಣ್ಣ ಹೇಳಿ, ನಾನು ಅವಳೇ ಹೇಳ್ಬೋದಲ್ವ ಅಂತ ಇಲ್ಲಿ ಇವನು ಕೂಡ ಹೇಳ್ತಾ ಇರ್ತಾನೆ. ಇನ್ನು ಇವಳು ಅಷ್ಟೇ, ಏನೂ ಇಲ್ಲ ಲಕ್ಷ್ಮಕ್ಕ, ನಾನು ಖಂಡಿತ ಅವ್ನು ನೋಡೋಕ್ಕೆ ಬಂದರೂ ಕೂಡ ನಾನು ಖಂಡಿತ ಮದುವೆ ಮಾಡ್ಕೊಳ್ಳೋದಿಲ್ಲ, ನನಗೆ ಫೈನಲಿ ನಮ್ಮ ಸಾಹೇಬ್ರೆ ನನ್ನ ಜೋಡಿ ಅಷ್ಟೇ, ನೋಡೋಣ ಇನ್ನು ಎಷ್ಟು ದಿನ ಇದಾಗುತ್ತೋ ಕಾಯ್ತೀನಿ ಅಂತ ಕೂಡ ಹೇಳ್ತಾಳೆ ಭೂಮಿ. ಇನ್ನು ಫೈನಲಿ ಸತ್ಯಣ್ಣ ಇದ್ಕೊಂಡು, ನಿನ್ಗೆ ಆಲ್ರೆಡಿ ನಾನು ಅರ್ಥ ಮಾಡಿಸ್ದೆ ಅಜಿತ, ಏನು ಗೊತ್ತಾ, ಅವಳ ಮನಸ್ಸಲ್ಲಿ ನೀನು ಇರೋದಕ್ಕೋಸ್ಕರನೇ ಈ ಅಗ್ರಿಮೆಂಟ್ನ ಮುಂದುವರಿಸ್ತಾ ಇಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ನಿನಗೋಸ್ಕರ ಅವಳು ವ್ರತ ಮಾಡಿ ನಾಗರಾವಿನ ಹತ್ರ ಎಲ್ಲ ಹೋರಾಡಿಕೊಂಡು ಬಂದಿದ್ದಾಳೆ. ಅದರ ಅರ್ಥ ಏನು, ಫ್ರೆಂಡ್ಗೆಲ್ಲ ಇಷ್ಟೊಂದೆಲ್ಲ ತ್ಯಾಗ ಮಾಡಿಕೊಂಡು ಮಾಡ್ತಾರೆ. ಅವಳು ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದ ನಿನ್ನ ಉಳಿಸ್ಕೊಳಕ್ಕೋಸ್ಕರ ಈ ವ್ರತನೆಲ್ಲ ಮಾಡಿರೋದವಳು. ನೀನು ಯೋಚನೆ ಮಾಡಬೇಡ ಅಜಿತ, ಒಂದು ಸರಿ ನೀನು ಪಾಸಿಟಿವ್ ಯೋಚನೆ ಮಾಡೋ ಅಜಿತ, ಯಾಕೆ ಇಷ್ಟೊಂದೆಲ್ಲ ವರಿ ಮಾಡ್ಕೋತಿದ್ದೀಯ ಅಂತ ಅಂದಾಗ ಅವಾಗ ಅಜಿತ್ ಇದ್ಕೊಂಡು, ಹೌದಲ್ವ ಸತ್ಯಣ್ಣ, ನಾನು ಈ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿಲ್ವಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಇನ್ನು ಫೈನಲಿ ಒಂದೊಂದೇ ಅವನಿಗೆ ಮನವರಿಕೆ ಆಗುತ್ತೆ. ಎಸ್ ಕರೆಕ್ಟು, ಭೂಮಿ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಎಲ್ಲೋ ಒಂದು ಕಡೆ, ಬಟ್ ಹೇಳ್ತಾ ಇಲ್ಲ ಅಂತ ಕೂಡ ಅಜಿತ್ಗೆ ಅನಿಸುತ್ತೆ. ಆಗ ಸತ್ಯಣ್ಣ ಎಲ್ಲ ಅರ್ಥ ಮಾಡಿಸಿದಾದ್ಮೇಲೆ, ನೋಡಪ್ಪ ನೀನು ಬೇಕಾಗಿತ್ತು ನನ್ನ ಲವ್ ಗುರು ಮಾಡೋಕ್ಕೆ, ಸದ್ಯಕ್ಕೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಥರ ಮಾಡ್ದಲ್ವ, ಲವ್ ಗುರು ಆಗ್ಬಿಟ್ನಲ್ಲ ನಿನಗೋಸ್ಕರ ಅಂತ ಇಬ್ಬರು ಸಖತ್ ನಗ್ತಾ ಇರ್ತಾರೆ. ಇನ್ನು ಫೈನಲಿ ಇಲ್ಲಿ ಭೂಮಿ ಕೂಡ ಲಕ್ಷ್ಮಕ್ಕನ ಹತ್ರ ಮಾತಾಡ್ಕೊಂಡಿದ್ದಾದಮೇಲೆ, ಆಯಿತು ಲಕ್ಷ್ಮಕ್ಕ ಬರ್ತೀವಿ ಒಟ್ಟಿಗೆ, ಏನಾಗುತ್ತಾ ಏನಿಲ್ವೋ ಗೊತ್ತಿಲ್ಲ, ಸಾಹೇಬ್ರು ಹೇಳ್ತಾ ಇಲ್ಲ, ನಾನು ಕೂಡ ಹೇಳ್ಕೊತಾ ಇಲ್ಲ, ಅವ್ರಿಗೆ ಇಷ್ಟ ಇದೆಯಲ್ಲ ಅಂತ ಕೂಡ ನನಗೆ ಗೊತ್ತಿಲ್ಲ, ಏನಾಗುತ್ತೋ ಏನು ಕತೆಯೋ, ಏನಿದ್ರು ಕೂಡ ನನ್ನ ಜೀವನ ನಿನ್ನ ಜೊತೆ ನನ್ನ ಕತೆ ಅನ್ನೋ ಥರ ಅಷ್ಟೇ, ಅವ್ರ ಜೊತೆನೇ ನನ್ನ ಜೀವನ ಅಂತ ಕೂಡ ಭೂಮಿ ಹೇಳ್ತಾಳೆ. ಇನ್ನು ಫೈನಲಿ ಮಾತಾಡ್ಕೊಂಡಿರ್ಬೇಕಾದಾಗ
ಅಲ್ಲಿ ಶ್ರವಣ್ ಬಂದುಬಿಟ್ಟು ಏನು ಭೂಮಿ ಈ ರೀತಿ ಆಗೋಯ್ತಲ್ಲ, ಅವನು ಯಾರೋ ಬರ್ತಾನಂತ ಅಜಿತ್ ಬೇರೆ ತುಂಬ ಗಾಬರಿ ಮಾಡಿಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಏನಮ್ಮ ಇದೆಲ್ಲ ನನ್ನಿಂದನೇ ಇದೆಲ್ಲ ಆಗಿದ್ದು, ಸಾರಿ ಭೂಮಿ ಅಂತ ಅಂದಾಗ, ನನ್ನ ಮಗಳ ಥರ ಹ್ಯಾಕ್ಟ್ ಮಾಡು ಅಂತ ಹೇಳಿದೆ, ಇದೆಲ್ಲ ಈ ರೀತಿ ಆಗೋಯ್ತು ಅಂತ ಅಂದಾಗ, ಅಯ್ಯೋ ಇಲ್ಲ ಬಿಡಿ ದೊಡ್ಡ ಸಾಹೇಬ್ರೆ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಬಟ್ ನಾನೆಲ್ಲ ಮಾತಾಡಿ ಇದು ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಶ್ರವಣ್ಗೆ ಹೇಳಿ ಕಳಿಸ್ತಾಳೆ. ಇನ್ನು ಮಲ್ಕೊಳ್ಳೋಕ್ಕೆ ಅಂತ ರೂಮಿಗೆ ಬರ್ತಾರೆ ಇಬ್ಬರು ಗಂಡ ಹೆಂಡ್ತಿ. ಯಾಕೆ ಸಾಹೇಬ್ರೆ ಸಪ್ಪು ಕೂತಿದ್ದೀರಾ ಅಂತೇಳಿ ಹೇಳಿದಾಗ, ಏನಿಲ್ಲ ಭೂಮಿ ಅಂತ ಅಂದಾಗ, ಯಾಕೆ ಒಂದು ನೀವು ನಮ್ಮಮ್ಮನ್ನ ಜೈಲಿಂದ ಬಿಡಿಸ್ಕೊಟ್ಟಿಲ್ಲ ಅಂತ ಒಂದು ಬೇಜಾರಿರ್ಬೋದು ನಿಮ್ಮ ಮನಸ್ಸಲ್ಲಿ. ಎರಡನೇದು ನನಗೆ ಮಾತು ಕೊಟ್ಟಿದ್ರ, 1 ವರ್ಷದ ಕಾಲ ಮಾತ್ರ ನಿಮ್ಮ ಜೊತೆ ಇರ್ತೀನಂತ ಅಗ್ರಿಮೆಂಟ್ ಆಗಿತ್ತು. ಸೊ ಅದು ಕೂಡ ಇನ್ನು ಬೇರೆ ಆಗಿಲ್ಲ ಅನ್ನೋದು ಒಂದು ಟೆನ್ಷನ್ ಇರ್ಬೋದು ನಿಮ್ಮ ಮನಸ್ಸಲ್ಲಿ. ಮೂರನೇದು ಏನಿರ್ಬೋದು ಸಾಹೇಬ್ರೆ ನಿಮ್ಮ ಮನಸ್ಸಲ್ಲಿ ಅಂತಂದಾಗ, ಏನಿಲ್ಲ ಭೂಮಿ ಅಂತಂದಾಗ, ಅದೇ ನಾನು ಇವಾಗ ಮದುವೆ ಮಾಡಿಕೊಂಡು ಎಲ್ಲಿ ನಿಂಗವಜ್ಜಿ ಬೇರೆ ಹುಡುಗನ ಕರೆಸ್ತಿದ್ದಾರಲ್ವ, ಅವ್ರನ್ನ ಮದುವೆ ಮಾಡ್ಕೊಂಡು ಎಲ್ಲಿ ಹೋಗ್ಬಿಡ್ತಾಳೋ ಭೂಮಿ ಅನ್ನೋ ಟೆನ್ಷನ್ನ, ಇಲ್ಲ ಅಂತಂದರೆ ಹೋಗ್ಲಿ ಅನ್ನೋ ಟೆನ್ಷನ್ನ ಸಾಹೇಬ್ರೆ, ಏನಿದೆ ನಿಮ್ಮ ಮನಸ್ಸಲ್ಲಿ ಹೇಳಿ ಸಾಹೇಬ್ರೆ ಅಂತ ಹೇಳಿ ಕೇಳಿದಾಗ, ಅಜಿತನ ಉತ್ತರ ಏನೂ ಆಗಿರಲ್ಲ ಅಲ್ಲಿ. ಆವಾಗ ಭೂಮಿ ಎದ್ದುಬಿಟ್ಟು, ಸಾಹೇಬ್ರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ನಂದು ಒಂಥರ ಎಂಥ ಜೀವನ ಅಂತಂದರೆ, ನಮ್ಮ ಅಪ್ಪನ ಜೊತೆ ಸುಖವಾಗಿ ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟೆ ನಾನು. ಆದರೆ ನಮ್ಮಪ್ಪ ನನ್ನ ಕೈ ಕೊಟ್ಟು ಬಿಟ್ಟು ಹೊರಟೋಗ್ಬಿಟ್ರು. ಇರೋಳೊಬ್ಳು ಅಮ್ಮನ ನೋಡ್ಕೊಳಕ್ಕಾಗ್ದ ಅವರು ಕೂಡ ಹೋಗಿ ಜೈಲಲ್ಲಿ ಕೂತಿದ್ದಾರೆ. ನಾನು ಯಾರನ್ನೇ ನಂಬಿದ್ರು ಕೂಡ, ಯಾರನ್ನೇ ಪ್ರೀತಿ ಮಾಡಿದ್ರು ಕೂಡ, ಯಾರನ್ನೇ ಇಷ್ಟಪಟ್ಟರು ಕೂಡ ನನ್ನ ಜೊತೆ ಯಾರೂ ಇರ್ತಾಯಿಲ್ಲ ಸಾಹೇಬ್ರೆ, ನಾನೊಂಥರ ನತದೃಷ್ಟಿ ಅಂತೇಳಿ ಅವಳು ತುಂಬ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ಅಜಿತನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅವನಿಗೆ ಕಣ್ಣೀರೇ ಬರ್ತಾಯಿದ್ದ ಅವಳು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು. ಆವಾಗ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ದ ಅವನು ಫೈನಲಿ ಅವಳ ಅಳೋದನ್ನ ನೋಡಿಬಿಟ್ಟು, ಭೂಮಿ ಯೋಚನೆ ಮಾಡಬೇಡ ಭೂಮಿ, ನಾನು ಇರ್ತೀನಿ ನಿನ್ನ ಜೊತೆ ಯಾವಾಗ್ಲೂ, ಲೈಫ್ ಲಾಂಗ್ ನಿನ್ನ ಜೊತೆನೇ ಇರ್ತೀನಿ ಭೂಮಿ, ನೀನು ಯೋಚನೆ ಮಾಡಬೇಡ ಅಂತ ಹಗ್ ಮಾಡಿಕೊಂಡು, ನೀನು ಯಾವತ್ತೂ ಯೋಚನೆ ಮಾಡಬಾರ್ದು, ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ, ನಿನ್ನ ಬಿಟ್ಟಿರೋಕ್ಕೆ ನನ್ನ ಕೈಲಿ ಆಗಲ್ಲ ಭೂಮಿ ಅಂತ ಕೂಡ ಹೇಳಿಬಿಡ್ತಾನೆ ಅಜಿತು. ಹಂಗೆ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು, ಸಾಹೇಬ್ರಿ ಇನ್ನೊಂದು ಸರಿ ಹೇಳಿ ಸಾಹೇಬ್ರಿ ನೀವೇನು ಹೇಳಿದ್ರಿ ಅಂತ ಮತ್ತೆ ಕೇಳ್ತಾಳೆ. ಆವಾಗ ಅವನು ಒಂದೇ ಸರಿ ಉಲ್ಟಾ ಆಗಿಬಿಡ್ತಾನೆ. ಯಾವಾಗಲೂ ಅಷ್ಟೇ, ಅವಳು ಇನ್ನೊಂದು ಸರಿ ಅಂತ ಯಾಕೆ ಹೇಳಬೇಕಿತ್ತು, ಅವಳು ಇನ್ನೊಂದು ಸರಿ ಅಂತ ಕೇಳಬಾರ್ದಿತ್ತು ಅಂತ ನನ್ನ ಅನಿಸಿಕೆ. ಸೊ ಫೈನಲಿ ಏನು ಹೇಳಿದ್ರಿ ಸಾಹೇಬ್ರೆ ನೀವು ಅಂತ ಮತ್ತೆ ಕೇಳಿದಾಗ ಮತ್ತೆ ಹೇಳೋದಿಲ್ಲ, ಏನಿಲ್ಲ ಭೂಮಿ ನನ್ನ ಫ್ರೆಂಡ್ ಅಲ್ವ ನೀನು, ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾನೆ. ಮತ್ತು ಕೈ ಇಟ್ಕೊಂಡಿರ್ತಾಳಲ್ಲ ಭೂಮಿ, ಅದನ್ನೇ ಹೇಳ್ತಾನೆ ಅಂತ ಆಸೆಪಟ್ಟು ಕೈನೇ ಬಿಟ್ಬಿಡ್ತಾಳೆ ಭೂಮಿ. ಸಾಹೇಬ್ರೆ ನನಗೆ ತುಂಬ ನಿದ್ದೆ ಬರ್ತಿದೆ ಸಾಹೇಬ್ರೆ, ನಾನು ಮಲ್ಕೋತೀನಿ ಅಂತ ಬೇಜಾರು ಮಾಡ್ಕೊಂಡೋಗಿ ಮಲ್ಕೊಬಿಡ್ತಾಳೆ. ಆಗ ಮಲ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಫೀಲ್ ಮಾಡ್ಕೋತಾ ಇರ್ತಾಳೆ. ಅಂದರೆ ಈ ಸಾಹೇಬ್ರು ಯಾಕೆ ನನ್ನ ಹತ್ರ ಹೇಳ್ತಾ ಇಲ್ಲ ಏನು ವಿಷಯನ, ಇಷ್ಟ ಇದ್ರೂ ಹೇಳ್ತಾ ಇಲ್ಲ, ಇಷ್ಟ ಇಲ್ಲ ಅಂತನಾದರೂ ಹೇಳ್ತಾ ಇಲ್ಲ, ನನಗೆ ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆದರೆ ಅಜಿತ್ ಮಾತ್ರ ಇನ್ನೂ ಜಾಸ್ತಿ ಬೇಜಾರು ಮಾಡಿಕೊಂಡು ಇರ್ತಾನೆ. ಇನ್ನು ಒಂದು ಕಡೆ ಮಲ್ಕೊಳ್ತಾರೆ ಎಲ್ಲರೂ ಕೂಡ. ಇನ್ನು ಬೆಳಗ್ಗೆ ಆದ ತಕ್ಷಣ ಭೂಮಿ ಒಂದು ಪುಟ್ಟಿ ತುಂಬ ಹೂವು ತೊಗೊಂಡು ಬರ್ತಾಳೆ ಆ ಕಡೆಯಿಂದ. ಸತ್ಯಣ್ಣ ಮತ್ತು ಇಲ್ಲಿ ಅಜಿತ್ ಒಂದು ಕಡೆ ಹೋಗ್ತಾ ಇರ್ತಾರೆ. ಒಬ್ರಿಗೊಬ್ರು ಡ್ಯಾಶ್ ಹೊಡೆದ್ಬಿಟ್ಟು ಆ ಪುಟ್ಟಿ ಮೇಲ್ಕೆ ಎಗರಿ ಅಜಿತ್ತು ಸ್ಲಿಪ್ ಆಗ್ತಾಳಲ್ವ ಭೂಮಿನ, ಕೈನ ಇಟ್ಕೊಂಡ್ಬಿಟ್ಟು ನಿಂತ್ಕೋತಾನೆ. ಹೂವು ಎಲ್ಲ ಮೇಲೆ ಸುರಿದ್ಬಿಡುತ್ತೆ. ಒಂಥರ ಫಿಲಮ್ ಥರ ಇತ್ತಿದ್ದು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅದು ಬಿದ್ದ ತಕ್ಷಣ ಓಹೋ ಇಲ್ಲಿ ಪ್ರೇಮ ಮೂಡ್ಬಿಟ್ಟಿದೆ ಇಬ್ಬರು ಮಧ್ಯದಲ್ಲಿ ಅಂತೇಳಿ ಸತ್ಯಣ್ಣ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇರ್ತಾರೆ ನೋಡಿಕೊಂಡು. ಇನ್ನು ಅವ್ರೊಬ್ರಿಗೊಬ್ರು ಮುಖ ನೋಡ್ಕೊಂಡು ಹೂವು ಎಲ್ಲ ಮೇಲೆ ಬೀಳ್ತಿರೋದನ್ನ ಇವರು ರಾಧವ್ರು ನೋಡಿಬಿಡ್ತಾರೆ. ರಾಧಾ ಬಂದ್ಬಿಟ್ಟು ಅಯ್ಯೋ ಏನು ಮಾಡ್ತಿದ್ಯಾ ಅಜಿತ ನೀನು, ಅವಳು ಯಾಕೆ ಕೈ ಇಟ್ಕೊಂಡಿದ್ಯಾ, ಇವಾಗ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಿದ್ದ ಅನ್ಕೊಳೋ, ಅವ್ನು ಬಂದು ಏನಾದ್ರು ನೋಡಿಬಿಟ್ರೆ ಏನೋ ಮಾಡೋದು, ಅದು ಅವ್ನು ತಿರ್ಗಾ ಬೇಜಾರು ಮಾಡ್ಕೊಳ್ಳಲ್ವೇನೋ ಅಂತ ಹೇಳ್ಬಿಟ್ಟು ಒಂದೇ ಉಸಿರಿಗೆ ಹೇಳ್ಬಿಡ್ತಾರೆ. ಸತ್ಯಣ್ಣ ಇದ್ಕೊಂಡು ಇನ್ನು ನೋಡೋಕ್ಕೆ ಬಂದಿಲ್ಲ, ಭೂಮಿನೇ ಒಪ್ಕೊಂಡಿಲ್ಲ, ಅದೇಗೆ ಮದುವೆ ಅಂತ ಹೇಳ್ತಿದ್ರಿ ಇವಾಗೆ ಅಕ್ಕ ನೀವು ಅಂತ ಹೇಳಿ ಕೇಳಿದಾಗ, ಆದರೆ ಈಗ ನೋಡೋಕ್ಕೆ ಬರ್ತಿದ್ದಾನಲ್ವಾ, ಅವನೇನಾದರೂ ಈ ರೀತಿ ಇಟ್ಕೊಂಡಿರೋದನ್ನ ನೋಡಿಬಿಟ್ರೆ ಅವನಿಗೆ ಬೇಜಾರಾಗಲ್ವಾ, ಮತ್ತು ಭೂಮಿಗೆ ಮಾನಸ್ವಿನಿಗೆ ಬೇಜಾರಾಗಲ್ವಾ, ಇದೆಲ್ಲ ತಪ್ಪಲ್ವಾ. ತುಂಬ ಒಳ್ಳೆ ಹುಡುಗ ಅವನು. ನಾನು ಭೂಮಿಗೆ ನನ್ನ ಮಗನಿಗೆ ತಂದ್ಕೋಬೇಕಂತ ತುಂಬ ಆಸೆ ಇತ್ತು. ಏನು ಮಾಡ್ತೀಯಾ, ನನ್ನ ಮಗನಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಬೇರೆಯವ್ರ ಜೊತೆ, ಹಾಗಾಗಿ ಈಗ ಮಗನ ಥರ ಇರೋಂಥ ಹುಡುಗನ್ನೇ ಈಗ ನೋಡಿದ್ದೀವಿ. ನಾನು ಕೂಡ ಅವನ್ನ ತುತ್ತು ಕೊಟ್ಟು ಬೆಳೆಸಿದ್ದೀನಿ, ಒಳ್ಳೆ ಹುಡುಗ, ಅವನಿಗೆ ಕೊಡೋಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತೇಳಿ ಅವ್ರು ಇನ್ನೂ ಜಾಸ್ತಿ ಹೇಳ್ಬಿಡ್ತಾರೆ ಆ ಹುಡುಗನ ಬಗ್ಗೆ. ಇದೊಂದು ಹುಡುಗಂದೇ ಒಂದು ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿದ್ದೀವಿ ಈ ಸೀರಿಯಲಲ್ಲಿ ಇವತ್ತು. ಇನ್ನು ಅಜಿತ್ ಅಂತೂ ಎದೆನೋವು ಬಂದ್ಬಿಡುತ್ತೆ. ಅದನ್ನೆಲ್ಲ ಕೇಳಿಸ್ಕೊಂಡು ಎದೆಗೆ ಚುಚ್ಕೋತಾ ಇರ್ತಾನೆ ಕೈನ. ಅವಳು ಹೊಗಳ್ತಾ ಇದ್ದರೆ ಇವತ್ತಂತೂ ಭೂಮಿನ ಒಪ್ಕೊಳ್ಳೋದಂತೂ ಖಂಡಿತ ಮಾಡ್ಕೋತಾನೆ ಅವನು. ತುಂಬಾ ಚೆನ್ನಾಗಿದ್ದಾನೆ ಹುಡುಗ. 100 ಎಕರೆ ಜಮೀನಿದೆ, ಮತ್ತು ಹಿಂದೆ ಬೇಜಾನು ಆಸ್ತಿ ಅಡುಗೆ ಎಲ್ಲ ಇದೆ, ಮತ್ತು ಇನ್ನೊಬ್ಬನು ಒಬ್ಬನೇ ಮಗ ಅವನು. ಹಾಗಾಗಿ ನಮ್ಮ ಭೂಮಿನ ತುಂಬ ಮಾನಸ್ವಿನಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನಂತ ಹೇಳ್ತಾ ಇರ್ತಾರೆ.
ಅಜಿತ್ನಿಗಂತೂ ತುಂಬ ಬೇಜಾರಾಗ್ತಾ ಇರುತ್ತೆ ಅದನ್ನೆಲ್ಲ ಕೇಳಿಸ್ಕೊಂಡು. ಭೂಮಿಗೂ ಅಷ್ಟೇ ಒಂದು ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ. ಹಂಗೆ ಹೇಳಿ ಹೊರಟೋಗ್ಬಿಡ್ತಾರೆ ಅವರು. ಇಲ್ಲಿ ಕುಸ್ತಿ ಬಿದ್ದೋಗ್ಬಿಟ್ಟು ಇವನು ಯಾವನ ಸತ್ಯಣ್ಣ ಇಷ್ಟೊಂದೆಲ್ಲ ನಮಗೆ ಟಾರ್ಚರ್ ಕೊಡ್ತಿದ್ದಾನೆ, ಇವನ್ನ ಏನಾದರೂ ಮಾಡಿಬಿಡೋಣ ಅಂತ ಅನ್ನಿಸ್ತಿದೆ ಅಂದಾಗ, ಅಪ್ಪ ನೀನು ಪೊಲೀಸ್ ಅಧಿಕಾರಿ ಕಣಪ್ಪ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಹೌದಲ್ವಾ, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತು ಈಗ ಏನು ಸತ್ಯಣ್ಣ ಮಾಡೋದು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಗ ಏನಿಲ್ಲ ಕಣಜಿತ, ನಾನು ಒಂದು ಮಾತು ನಿಜ ಹೇಳ ನಿನಗೆ, ಭೂಮಿ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ, ಹಾಗಂತೀರ ಸತ್ಯಣ್ಣ ಅಂತ ಮತ್ತೆ ಕೇಳ್ತಾನೆ. ಹೌದು, ನಾನು ಹೇಳ್ತಿದ್ದೀನಿ, ಆ ಹುಡುಗಿ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಮದುವೆ ಮಾಡ್ಕೊಳ್ಳೋದಿಲ್ಲ, ನೀನು ಯೋಚನೆ ಮಾಡಬೇಡ, ನನ್ನ ಮಾತು ಕೇಳು, ಯಾಕೆ ನೀನು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊತೀಯ ಅಂತ ಸತ್ಯಣ್ಣ ಹೇಳಿದಾಗ, ಹೌದಲ್ಲ ಸತ್ಯಣ್ಣ, ಭೂಮಿ ಮದುವೆ ಆಗಲ್ಲ, ಹಂಗಾದರೆ ಬಿಡು, ಹಂಗಾದರೆ ನನ್ನ ಜೊತೆಗೆ ಇರ್ತಾಳೆ. ಸತ್ಯಣ್ಣ ನನಗೆ ನೀವೇ ಇಷ್ಟ ಸತ್ಯಣ್ಣ ಅಂತೇಳಿ ಮತ್ತೆ ಇಲ್ಲಿ ವೈಫೈ ಹೊಡ್ಕೊಂತಾರೆ ಕೈನ. ಫೈನಲಿ ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಗ್ತಾಯಿದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕೂಡ ಇವತ್ತು. ಫೈನಲಿ ನಾಳೆ ಕೂಡ ಸಕ್ಕತ್ತಾಗಿರುತ್ತೆ, ಯಾಕಂದರೆ ಹೊಸಬ್ರೊಬ್ರು ಎಂಟ್ರಿ ಆಗಿಬಿಟ್ಟಿರ್ತಾರೆ ಈ ಸೀರಿಯಲ್ಗೆ ಇವಾಗ. ಮಾನಸ್ವಿನ ಮದುವೆ ಮಾಡ್ಕೊಳ್ಳೋಕ್ಕೆ, ಅಂದರೆ ಭೂಮಿನ. ನಾಳೆ ಯಾರು ಏನು ಎತ್ತ ಅಂತ ನೋಡಬೇಕು. ನಾನು ಕೂಡ ಅವ್ರ ಮುಖ ನೋಡಿಲ್ಲ, ಒಂಥರ ಕಾಮಿಡಿ ಪೀಸ್ ಥರ ಇದ್ದಾರೆ, ಇವರೇ ನೋಡಿ ಕಾಣಿಸಿದಾರಲ್ಲ ಅವರು. ನಾಳೆ ನೋಡೋಣ ಯಾರು ಎತ್ತ ಅಂತ ಹೇಳ್ಬಿಟ್ಟು, ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಕಂಟಿನ್ಯೂಸ್ ಡೈಲಿ ವಿಡಿಯೋನ ಹಾಕ್ತಾ ಇರ್ತೀನಿ. ಏನಂದರೆ ಈ ವಾರ ಹಾಕಿರಲಿಲ್ಲ ಅಷ್ಟೇ, ನೆಕ್ಸ್ಟ್ ವೀಕಲ್ಲಿ ಖಂಡಿತ ನೆಕ್ಸ್ಟ್ ದಿನದಿಂದ ನಾಳೆಯಿಂದ ಡೈಲಿ ಹಾಕ್ತೀನಿ. ಮತ್ತು ಈ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಏನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆರಾಮಾಗಿ ಬೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.